ಕಾಂಗ್ರೆಸ್ ಹಬ್ಬ ಅಂದರೆ ಒಂದು 3ರಲ್ಲಿ ಬರ್ಬೋದು ಅಷ್ಟೇ. ಟೋಟಲ್ 28 ಕ್ಷೇತ್ರದಲ್ಲಿ ಹೌದು. JDS ಎಷ್ಟು ಬರ್ಬೋದು, BJP ಎಷ್ಟು ಬರ್ಬೋದು, ಕಾಂಗ್ರೆಸ್ ಎಷ್ಟು ಬರ್ಬೋದು? JDS 3 ಬರುತ್ತೆ. ಟೋಟಲ್ 28 ಕ್ಷೇತ್ರದಲ್ಲಿ ಹೌದು. ಆ ಮೂರಂತರೂ BJP ಎಷ್ಟು ಬರುತ್ತೆ? ನಿಯಲ್ಲಿ 20 ಮೇಲೆ ಬರ್ತವೆ ಸರ್. ಅವು BJP ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಜನಗಳು ಇದ್ದಾರೆ, ಅವ್ರ ಓಟ್ಗಳು ಅವ್ರಿಗೆ ಬೀಳುತ್ತೆ. ಅಲ್ಪಸಂಖ್ಯಾತರ ಓಟ್ ಬೀಳ್ಬೋದು. 28ರಲ್ಲಿ 27 ಅಂತೂ ಗ್ಯಾರಂಟಿ. ಯಾಕಂದರೆ ಪ್ರಜಾರಣ ಸರ್ 28 ಕ್ಷೇತ್ರದಲ್ಲಿ BJP ಎಷ್ಟು ಬರ್ಬೋದು, ಕಾಂಗ್ರೆಸ್ ಎಷ್ಟು ಬರ್ಬೋದು, JDS ಎಷ್ಟು ಬರ್ಬೋದು? BJP 20, ಕಾಂಗ್ರೆಸ್ 5, JDS 3 ಬರುತ್ತೆ. 25 28 ಬಂದ್ಬಿಡ್ತಾರೆ ಅನ್ನೋದು ಅಷ್ಟೊಂದು ಇದಾಗಿ ಹೇಳೋಕ್ಕಾಗಲ್ಲ. ಕಾಂಗ್ರೆಸ್ ಹಬ್ಬ ಅಂದರೆ ಒಂದು 3ರಲ್ಲಿ ಬರ್ಬೋದು ಅಷ್ಟೇ. ಇನ್ನು ಮಿಕ್ಕಿರೋದೆಲ್ಲ ಇವರು ಈ ಮೈತ್ರಿ ಮಾಡ್ಕೊಂಡಿದ್ದಾರಲ್ಲ, ಜನತಾದಳ ಮತ್ತು JDS ಮತ್ತು ಇವರು ಅವ್ರು ಬರುವ ಸಾಧ್ಯತೆನೇ ಹೌದೌದು. BJP ಹೌದೌದು ಸರ್. ಮತ ಎಲ್ಲ ಒಬ್ಬರಿಂದನೇ ನಡೀತಾ ಇರೋದು. ಒಬ್ಬರೇ ಮೋದಿ ಒಬ್ಬರೇ, ಅವ್ರನ್ನ ನೋಡಿ ಮತ ಚಾಲಿಸ್ತಾ ಇದ್ದಾರೆ ಹೊರತು ಮಿಕ್ತವ್ರು ಯಾರನ್ನೂ ನೋಡಿ ಅಲ್ಲ. ಅಷ್ಟೇ ಆಗುತ್ತೆ ಸರ್. ಮೋದಿ ಒಬ್ಬರೇ ಅಷ್ಟೇ. BJP ಒಂದು 20-22 ಬರ್ಬೋದು. JDS 3 ಬರುತ್ತೆ. ಹೌದು, 3 ಬರ್ಬೋದು. ಯಾವುದು ಅಂತ ನಾವು ಹೇಳೋಕ್ಕಾಗಲ್ಲ. ಅಂದಾಜು ಮೇಲೆ ಹೇಳಬೇಕಾದ್ರೆ ಈ ಥರ ಅಷ್ಟೇ. 28 ಬಂದ್ಬಿಡ್ತಾರೆ ಅನ್ನೋದು ಅಷ್ಟೊಂದು ಇದಾಗಿ ಹೇಳೋಕ್ಕಾಗಲ್ಲ. ಖಚಿತ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಜನಗಳು ಇದ್ದಾರೆ, ಅವ್ರ ಓಟ್ಗಳು ಅವ್ರಿಗೆ ಬೀಳುತ್ತೆ. ಅಲ್ಪಸಂಖ್ಯಾತರ ಓಟ್ ಬೀಳ್ಬೋದು. ಕೆಲವು ಈ ಫ್ರೀ ಬೀಸ್ ಅಂತ ಏನು ಹೇಳ್ತಾರೆ ಅದಕ್ಕೆ ಅಂತಲೇ ಕೆಲವು ಜೀವಗಳಿದ್ದಾವೆ. ಆ ಜೀವಗಳು ಅದಕ್ಕೇನೆ ಓಟ್ ಹಾಕ್ತಾರೆ. ಅದರಿಂದ ಹೊಡೆತ ಬೀಳುತ್ತೆ ಹೊರತು ಇನ್ಯಾವುದರಿಂದನೂ ಹೊಡೆತ ಬೀಳೋದಿಲ್ಲ. ಒಂದು ಸರ್, ಈ ಅವರು ಗ್ಯಾರಂಟಿ ಇದರಿಂದಾನೇ ಅವರು ಬಂದ್ಬಿಡ್ತಾರೆ ಅನ್ನೋದು ಅವ್ರ ಭ್ರಮೆ ಅಷ್ಟೇ ಕಾಂಗ್ರೆಸ್ ಅವ್ರಿಗೆ. ಏನಕ್ಕೆ ಅಂತಂತಂದರೆ ಆ ಥರ ಹೇಳೋಕ್ಕೆ ಹೋದರೆ ಜನರನ್ನೇ ಕಂಡೆಮ್ ಮಾಡ್ದಂಗೆ ಆಗುತ್ತೆ. ಇವರೆಲ್ಲ ಫ್ರೀಗೋಸ್ಕರ ಕಾಯ್ಕೊಂಡಿದ್ರು, ನಾವು ಆ ಥರ ಘೋಷಿಸಿದ್ದಕ್ಕೆ ಇವರೆಲ್ಲ ಓಟ್ ಕೊಟ್ಟಿದ್ದು ಅಂತ. ಆ ಥರ ಇದ್ದಿದ್ರೆ BJP ಹೆಂಗೆ 66 ಬಂತು? ಅವ್ರಿಗೆಲ್ಲ ಆಸೆ ಇರಲಿಲ್ವಾ? ಈಗ ನಾವೆಲ್ಲ BJPಗೆ ಕೊಟ್ಟು ನಮಗೇನು ಆಸೆ ಇಲ್ವಾ? ಬಿಟ್ಟಿ ಬಗ್ಗೆ ತೊಗೋಬೇಕು ಆ ಥರ ಅನ್ನೋದೆಲ್ಲ ಇವರು 5 ಏನೋ ಘೋಷಿಸಿದ್ರಲ್ಲ, ನಮ್ಗೆ ಆಸೆ ಇರಲಿಲ್ವಾ? ನಮಗೇನಿದ್ರೂ ಕೂಡ ಕರ್ನಾಟಕದ್ದು ಇದು ಆರ್ಥಿಕನೇ ತಗೊಳ್ಳಿ, ಏನೇ ಆಗಲಿ ಆ ಥರ ಇದು ಮಾಡಿದ್ರೆ ಕಾಂಗ್ರೆಸ್ ಅದಕ್ಕೋಸ್ಕರನೇ ಬರ್ತಾರೆ ಅನ್ನೋದು ತಪ್ಪದು ಅಷ್ಟೇ. ಅಂದರೆ ಗ್ಯಾರಂಟಿ ಘೋಷಿಸಿದ್ರಿಂದನೇ ಅವರು ಬಂದ್ಬಿಡ್ತಾರೆ ಅನ್ನೋದು ಸುಳ್ಳದು. ಆ ಥರ ಇದ್ದಿದ್ರೆ ಇವಾಗ ಬೇರೆ ದೇಶ ಈಗ ಇನ್ನು ಪಂಚರಾಜ್ಯಗಳು ನಡೀತಲ್ಲ, ಪಂಚರಾಜ್ಯಗಳಲ್ಲಿ ಯಾಕೆ ಸೋತರು? ಇವರು ಒಳ್ಳೊಳ್ಳೆ ಇದನ್ನೇ ತಗೊಂಡು ನಕಲು ಮಾಡಿ ಅಲ್ಲೆಲ್ಲ ಮಾಡಿದರು. ಅಲ್ಲೆಲ್ಲ ಯಾಕೆ ಬರಲಿಲ್ಲ? ಛತ್ತೀಸ್ಗಢ ತಗೊಳ್ಳಿ, ಮಧ್ಯಪ್ರದೇಶ, ಆಮೇಲೆ ರಾಜಸ್ಥಾನ, ಅಲ್ಲೂ ಬರ್ಬೋದಾಗಿತ್ತಲ್ಲ ಕಣ್ಣು ಮುಚ್ಕೊಂಡು. ಸರ್ ಹಿಂದಿ ಬೆಲ್ಟ್ ಏರಿಯಾ ಇವು ಗ್ಯಾರಂಟಿಗಳೆಲ್ಲ ಅಲ್ಲಿ ನಡೆಯೋದಿಲ್ಲ. ಅವ್ರು ಹೇಳ್ಬೇಕಾದ ಅವ್ರ ಧರ್ಮ ಅವರು. ಯಾಕಂದ್ರೆ ಅವರು ಕಾಂಗ್ರೆಸ್ ಎಲ್ಲ ಇರೋದು ಅವ್ರು ಹೇಳೇ ಹೇಳ್ತಾರೆ ಅದೇನೇ ಮಾಡೋಕ್ಕಾಗಲ್ಲ. ನಮ್ಮ ಪ್ರಕಾರ ಅದು ಜನರ ಮೇಲೆ ಅಷ್ಟೊಂದು ಇದು ಭರವಸೆ ಇಡೋದು ತಪ್ಪದು. ಆಮೇಲೆ ಇನ್ನೊಂದು, ನೀವು ಕರ್ನಾಟಕನ ನೀವು ಅವಾಗಿಂದನೂ ಗಮನಿಸಿ ನೋಡಿ, 84ನೇ ಇಸ್ವಿಯಿಂದನೂ ನೀವು ರಾಷ್ಟ್ರದ್ದು ಇದು ಮಾಡಿದಾಗ ಅದಕ್ಕೆ ಒಂಥರ ಚಲಾಯಿಸ್ತಾರೆ ನಮ್ಮ ಮತದಾರರು. ಪ್ರಬುದ್ಧ ಮತದಾರರು ಅಂದರೆ ಇಡೀ ದೇಶದಲ್ಲಿ ಹೇಳಬೇಕು ಅಂದರೆ ಕರ್ನಾಟಕದವ್ರು. ಅದನ್ನು ಪ್ರತಿ ಸರಿನೂ ಕೂಡ ಇದಾಗಿದೆ. ನೀವು 84ನೇ ಇಸ್ವಿನಲ್ಲಿ ಏನಾಯಿತು? ರಾಜೀವ್ ಗಾಂಧಿ ಇದಾದಾಗ ಅವ್ರಿಗೆ ಜಾಸ್ತಿ ಇದು ಬಂತು ಅಂದ್ಬಿಟ್ಟು ಅಲ್ಲಲ್ಲ ಇಂದಿರಾ ಗಾಂಧಿ ಸತ್ತಾಗ ಏನಾಯಿತು? ರಾಜೀವ್ ಗಾಂಧಿ ಆ ಸಮಯದಲ್ಲಿ ನಡೆದಿದ್ದಂಥ ಲೋಕಸಭಾ ಇದರಲ್ಲಿ ಜಾಸ್ತಿ ಇದು ಬಂದಾಗ ಏನಾಯಿತು ಅಂತಂದರೆ ಬಹುಮತ ಬಂದು ಕಾಂಗ್ರೆಸ್ ಪ್ರಚಂಡ ಬಂದಾಗ ಏನಾಯಿತು? ಇಲ್ಲಿ ಇವರು ರಾಜೀನಾಮೆ ಕೊಟ್ಟರು. ಇಲ್ಲಿ ಯಾರು ಇದ್ದಿದ್ದವಾಗ? ರಾಮಕೃಷ್ಣ ಹೆಗಡೆ ಅವರು ರಾಜೀನಾಮೆ ಕೊಟ್ಟರು. ಏನಾಯಿತು ಅವಾಗ? ಬರೀ BJP ಮತ್ತು ಇವರು ಅಳಿದು ಈ ಪಕ್ಷೇತರದ್ದು ಇದರಿಂದ ತೊಗೊಂಡಿದ್ದು. ಆವಾಗ ಜನತಾದಳ ಜನತಾ ಪಕ್ಷ ಅದು ನನಗೆ ತಿಳಿದಂಗೆ ಒಂದು 98 ಇತ್ತೇನೋ. ಅದರಿಂದ ಇವರು ಯಡಿಯೂರಪ್ಪ ಅವ್ರದ್ದೆಲ್ಲ ತೊಗೊಂಡು ಮೆಜಾರಿಟಿ ಬಂದಿದ್ದು. ಅವಾಗ ಏನಾಯಿತು? ಇದನ್ನೇ ವಿಸರ್ಜಿಸ್ಬಿಟ್ಟು ರಾಮಕೃಷ್ಣ 138 ಬಂದರು. ಏನಕ್ಕೆ ಅಂದರೆ ಕರ್ನಾಟಕದವರು ರಾಷ್ಟ್ರದ ಪರ ನೋಡಿದಾಗ ಒಂಥರ ಮತ ಚಲಾಯಿಸ್ತಾರೆ, ಕರ್ನಾಟಕದ್ದು ಇದರಲ್ಲಿ ಬಂದಾಗ ಒಂಥರ ಚಲಾಯಿಸ್ತಾರೆ ಅಷ್ಟೇ. ಈಗ ನೋಡಿ, ಇಲ್ಲಿವರೆಗೂ ಕೂಡ BJP ಒಂದು ಸರಿ ಕೂಡ ಕರ್ನಾಟಕದಲ್ಲಿ ಇದು ತಗೊಳಕ್ಕಾಗಿಲ್ಲ, ಬಹುಮತ ತಗೊಳಕ್ಕಾಗಿಲ್ಲ.
ಟೋಟಲ್ 28 ಕ್ಷೇತ್ರದಲ್ಲಿ ಹೌದು. JDS ಎಷ್ಟು ಬರ್ಬೋದು, BJP ಎಷ್ಟು ಬರ್ಬೋದು, ಕಾಂಗ್ರೆಸ್ ಎಷ್ಟು ಬರ್ಬೋದು? JDS 3 ಬರುತ್ತೆ. ಓಕೆ. ಇನ್ನು ಆಮೇಲೆ ಇದು ಬಂದು BJP ಸ್ವಲ್ಪ ಜಾಸ್ತಿ ಬರುತ್ತೆ. ಒಂದು 5 ಸೀಟು ಕಾಂಗ್ರೆಸ್ ಬರ್ತದೆ ಅಷ್ಟೇ. 5-3-8 BJP ಒಂದು 20 ಹೊಡಿತಾರೆ. ಬರುತ್ತೆ ಅಷ್ಟೇ. ಒಟ್ಟು BJP ವಿನ್ ಆಗುತ್ತೆ ಚೆನ್ನಾಗಿ. ಸರ್ ನೆಕ್ಸ್ಟು ರಾಹುಲ್ ಗಾಂಧಿ ಆಗ್ತಾರ ಪ್ರಧಾನಿ? ನರೇಂದ್ರ ಮೋದಿನೇ. ಯಾಕೆ ಸರ್? ಅವರು ಮಾಡಿರೋ ಕೆಲಸ ಕಾರ್ಯಗಳಲ್ಲಿ ಜನಗಳಿಗೆ ಯಶಸ್ಸು ತಂದಿದ್ದಾರೆ, ಜನಗಳನ್ನು ಮೆಚ್ಕೊಂಡಿದ್ದಾರೆ, ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದಾರೆ. ಅಲ್ಲ, ಈಗ ಕಾಂಗ್ರೆಸ್ ಅವರು ಬಸ್ ಫ್ರೀ ಕೊಟ್ಟಿದ್ದಾರೆ. ಇಲ್ಲ, ಅವೆಲ್ಲ ಬೋಗಸ್ಸು ಕರೆಂಟ್ ಫ್ರೀ ಬೋಗಸ್, ಅವೆಲ್ಲ ಸುಮ್ಮನೆ ಬೋಗಸ್ಸು. ನಮ್ಮ ದುಡ್ಡು ನಮಗೆ ಇದು ಮಾಡಿದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ಅವ್ರು ಮಾಡಿರ್ತಕ್ಕಂಥ ಇದು ನಮ್ಮ ದುಡ್ಡನ್ನು ನಮಗೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಎಲ್ಲದಕ್ಕೂ ಜಾಸ್ತಿ ಮಾಡಿದ್ರು, ನಮ್ಮ ಕಿತ್ಕೊಂತ ಇದ್ದಾರೆ. ಅಲ್ಲೊಂದಿಷ್ಟು ಯಾರಿಗೋ ಬಡವರಿಗೆ ಒಂದೇ ಅದು 100ರಲ್ಲಿ ಒಂದು 20-25 ಕೊಡ್ತಾರೆ, ಇನ್ನು 75 ಜನಕ್ಕಿಲ್ಲ. ಹಾಗೆ ಸರ್, ಈ ಥರ ಫ್ರೀ ಕೊಡೋದ್ರಿಂದ ಇದರಿಂದ ಕಾಂಗ್ರೆಸ್ಗೆ ಏನಾದರೂ ಪ್ಲಸ್ ಪಾಯಿಂಟ್? ಇಲ್ಲ, ಜನಗಳು ಹಾಳಾಗ್ತಾ ಇದ್ದಾರೆ ಅಷ್ಟೇ. ಜನಗಳು ಹಾಳಾಗ್ತಾರೆ. ಕಾಂಗ್ರೆಸ್ಸು ಹಾಳಾಗುತ್ತೆ, ಜನಗಳು ಹಾಳಾಗ್ತಾ ಇದ್ದಾರೆ. ಒಂದು ಅಂದಾಜು 28 ಬರುತ್ತೆ ಸರ್. 25. 20ಕ್ಕೂ BJP, 2 ಕಾಂಗ್ರೆಸ್, 1 JDS. ಪೂರ BJPನೇ ಗೆಲ್ಲಲೇಬೇಕು, ಗೆಲ್ಲುತ್ತೆ. ಹಿಂದುತ್ವ ಉಳಿಯುತ್ತದೆ, ಅದನ್ನು ಯಾರಿಂದನೂ ತಪ್ಸೋಕ್ಕಾಗಲ್ಲ. ಕೃಷ್ಣ ಪರಮಾತ್ಮ ಬಂದವರೇ, ಅವರಿಂದನೇ ಇದೆಲ್ಲ ನಡೀತಾ ಇರೋದು, ನಡೀತದೆ. BJPನೇ ಗೆಲ್ಲೋದು, BJPನೇ ಬರೋದು, ಹಿಂದುತ್ವ ಉಳಿತದೆ. ಎಲ್ಲ ಅದನ್ನು ಮಟ್ಟ ಹಾಕೋಕ್ಕೆ ಕಾಂಗ್ರೆಸ್ ಇವಾಗಲೇ ಅರ್ಧಂಬರ್ಧ ಎಲ್ಲ ಆಗಿ ಸರ್ವನಾಶ ಆಗ್ಬಿಟ್ಟಿದೆ. ಅವರು ಇನ್ಯಾವ ಕಾಲಕ್ಕೂ ಅವರು ಕಾಂಗ್ರೆಸ್ ಬರೋಲ್ಲ. ಅವ್ರ ಜನ್ಮದಲ್ಲೇ ಇನ್ಮೇಲೆ ಕಾಂಗ್ರೆಸ್ಸು ಎಲ್ಲೂ ಇಡೀ ಇಂಡಿಯಾದಲ್ಲಿ ಬರೋಕ್ಕೆ ಹೋಗಲ್ಲ. ಯಾಕಂದರೆ ಹಿಂದುತ್ವನ ತುಳಿಯೋದಕ್ಕೇ ಕೆಲಸ ಮಾಡ್ತಾ ಇದ್ದಾರೆ, ಹಿಂದುತ್ವನ ತುಳಿದು ಹಾಳು ಮಾಡೋದಕ್ಕೇ ಕಾಯ್ತಾ ಇದ್ದಾರೆ. ಹಿಂದುತ್ವನ ಎಲ್ಲೆಲ್ಲಿ ಏನೇನು ಮಟ್ಟ ಹಾಕಬೇಕು ಅದನ್ನು ಮರ್ಡ್ರ್ ಮಾಡೋದು, ಇದು ಮತಾಂತರ ಮಾಡೋದು, ಜಿಹಾದ್ ಮಾಡೋದು ಎಲ್ಲ ಮಾಡ್ಕೊಂಡಿದ್ದಾರೆ. ಇಂಥವ್ರನ್ನ ಗೆಲ್ಲಿಸ್ತಾರ ಹಿಂದೂ ಜನಗಳು? ಅದರಲ್ಲಿ ಮೋದಿ ಫೇವ್ರೇಟ್ ಆಗಿ ಎಷ್ಟೋ ಜನ ಮುಸ್ಲಿಂ ಅವರೇ ವೋಟ್ ಹಾಕ್ತಾ ಇದ್ದಾರೆ. ಎಲ್ಲ ಕಡೆ ಹೈದ್ರಾಬಾದಲ್ಲಿ ಆಗ್ತಾ ಇದ್ದಾರೆ, ನಾನು ನೋಡ್ದಂಗೆ ಹೈದ್ರಾಬಾದಲ್ಲಿ ಆಗ್ತಾ ಇದ್ದಾರೆ. ಎಲ್ಲ ಕಡೆನೂ ಬಂದೇ ಬರುತ್ತೆ, BJP ಗೆಲ್ಲುತ್ತೆ, ಮೋದಿ ಬಂದೇ ಬರ್ತಾರೆ. 28ರಲ್ಲಿ 27 ಅಂತೂ ಗ್ಯಾರಂಟಿ. ಯಾಕೆಂದರೆ ಪ್ರಜ್ವಲನ ಅದು ಕ್ಯಾನ್ಸಲ್ ಆಗುತ್ತೆ. ಅದೇ ಇದನ್ನು ತಾಲಾಕೊಂಡಿದ್ದಾರಲ್ಲ, ಇದನ್ನು ಹುಡುಗಿರ ಬಗ್ಗೆ ಇದು ಮಾಡಿರೋದಕ್ಕೋಸ್ಕರ ಅದೊಂದು ಓಟು ಇದಾಗುತ್ತೆ. ಹೊತ್ತು 27 BJPನೇ ಬರುತ್ತೆ, ಮೋದಿನೇ ಗೆಲ್ತಾರೆ. ಪೆಂಡ್ರೈವ್ ಕೇಸ್ ಕಾರಣಕ್ಕೋಸ್ಕರ ಅವರು ಹೋಗ್ತಾರೆ, ಜೈಲಿಗೆ ಹೋಗ್ತಾರೆ, ಏನಾಗ್ತಾರೆ. ಒಟ್ಟಲ್ಲಿ ಅವ್ರು ಗೆದ್ರೂ ಅಟ್ಲೀಸ್ಟು ಅದು ಲೆಕ್ಕಕ್ಕೆ ಬರಲ್ಲ ಅನಿಸುತ್ತೆ. ಇವತ್ತಿಗೆ ಚುನಾವಣೆ ಮುಗಿದಿದೆ ಕರ್ನಾಟಕದಲ್ಲಿ. ಹಾಂ ಸರ್. ಟೋಟಲ್ 28 ಕ್ಷೇತ್ರದಲ್ಲಿ ಹೌದು. ಆ ಮೂರಂತರೂ BJP ಎಷ್ಟು ಬರುತ್ತೆ? ನಿಯರ್ಲಿ 20 ಮೇಲೆ ಬರ್ತವೆ ಸರ್ ಅವು. BJP ಜನ ಭಾಳ ಬದಲಾವಣೆ ಆಗಿದೆ. ಇನ್ನೊಂದು ಮೋದಿಯವ್ರು ಒಬ್ಬರಿಂದ, ಪುಣ್ಯಾತ್ಮ ಮೋದಿ ದೇಶಕ್ಕಾಗಿ ದುಡಿತಲ್ಲ, ಅವರೊಬ್ಬರನ್ನ ನೋಡಿ ಮಾಡೋದು. ಕ್ಯಾಂಡಿಡೇಟ್ ಯಾರು ನೋಡೋದಿಲ್ಲ. ಮೋದಿಯವರು ನಿಷ್ಠೆ ಸತ್ಯನಿಷ್ಠೆಯಿಂದ ಕೆಲಸ ಮಾಡ್ತಾರೆ, ಒಳ್ಳೇದಾಗ್ತದೆ. ಇಷ್ಟು ಮಾತು ಅಲ್ಲ, ಈಗ ಕಾಂಗ್ರೆಸ್ ಅವರು ಬಸ್ ಫ್ರೀ ಮಾಡ್ತಾರೆ ರೀ. ಆದರೂ ಕೂಡ ಎಲ್ಲವೂ ರೇಟ್ಗಳು ಎಲ್ಲೆಲ್ಲಿ ಹಾಕಿದ್ದಾರೆ ರೀ. ಸ್ಟ್ಯಾಂಪ್ ಪೇಪರ್ ರೇಟ್ ಜಾಸ್ತಿ ಮಾಡಿದಾರೆ, ಟ್ಯಾಕ್ಸ್ಗಳು ಜಾಸ್ತಿ ಮಾಡಿದಾರೆ, ಎಲೆಕ್ಟ್ರಿಸಿಟಿ ಬಿಲ್ಗಳು ಕಮರ್ಷಿಯಲ್ ಜಾಸ್ತಿ ಮಾಡಿದಾರೆ. ಇದನ್ನು ತೊಗೊಂಡು ಇಲ್ಲೇ ಹಾಕ್ತಾರೆ ಸರ್. ಬಜೆಟ್ ರೊಕ್ಕ ಬೇಕಲ್ಲ, ಎಲ್ಲಿದ್ದು ಬರ್ತಿದೆ? ಹೌದಲ್ರಿ, ಸಮಸ್ಯೆ ಆಗ್ತಿದೆ. ಮೊದಲು ಈಗ ಬಜೆಟ್ ಪ್ರಾವಿಷನ್ ಮಾಡ್ಕೊಂಡು ಮುಂದೆ ಮಾಡ್ತಾಯಿದ್ದಾರೆ ಎಲ್ಲ. ಅದು ಹೌದಲ್ರಿ, ಇಲ್ಲಾಂದ್ರೆ ಕಷ್ಟ ಆಗ್ತಿದೆ ಎಲ್ಲ ಈಗಿನ ಕಾಲದಲ್ಲಿ. ಆಯ್ತಲ್ಲ, ಬೇರೆ ಇನ್ನೊಂದು ಶಿಕ್ಷಣ ಆರೋಗ್ಯ ಮಾಡ್ಬೋದಾಗಿತ್ತು. ಹೌದಲ್ರಿ, ಇದು ಭಾಳ ಮುಖ್ಯ. ಬಡವರಿಗೆ ಇವತ್ತದಲ್ಲಿ ಅವಶ್ಯವಾಗಿ ಬೇಕಾಗಿತ್ತು. ಎಂಥವೂ ಇಲ್ಲಿ ಇವೆರಡು ಇಂಪಾರ್ಟೆಂಟ್ ಇದ್ದು, ಇವು ಮಾಡಿದ್ರೆ ಭಾಳ ಉತ್ತಮ ಆಗ್ತಿತ್ತು ಅದಕ್ಕೆಲ್ಲ. ಸರ್, ಕಾಂಗ್ರೆಸ್ ಎಷ್ಟು ಬರ್ಬೋದು? ಸುಮಾರು ಅವರು ಒಂದು 4 ಜನ ಬರ್ಬೋದು ನನಗೆ ಅನಿಸೋ ಮಟ್ಟಿಗೆ. ಯಾಕಂದರೆ ಅವ್ರು ಈ ಪ್ರೆಸೆಂಟ್ ಅಡ್ಮಿನಿಸ್ಟ್ರೇಷನ್ ಐತಲ್ಲ, ಸ್ವಲ್ಪ ಬರ್ಬೋದು ನಮಗಷ್ಟು. ಸರ್, 28 ಕ್ಷೇತ್ರದಲ್ಲಿ BJP ಎಷ್ಟು ಬರ್ಬೋದು, ಕಾಂಗ್ರೆಸ್ ಎಷ್ಟು ಬರ್ಬೋದು, JDS ಎಷ್ಟು ಬರ್ಬೋದು? BJP 20, ಕಾಂಗ್ರೆಸ್ 5, JDS 3 ಬರುತ್ತೆ. ಸರ್, ಮುಂದಿನ ಪ್ರಧಾನಿ ಯಾರು? ಮುಂದಿನ ಪ್ರಧಾನಿ ಮೋದಿ ಅವರು ಆಗ್ತಾರೆ. ಯಾಕೆ? ಅವರ ಕಾರ್ಯವೈಖರಿ ಚೆನ್ನಾಗಿದೆ. ಇದಕ್ಕೇನಪ್ಪ ಅಂದ್ರೆ ಅವರೇ ಆಗಬೇಕು.
ಅಲ್ಲ ಈಗ ಕಾಂಗ್ರೆಸ್ ಅವರು 1 ಲಕ್ಷ ಗೆದ್ರೆ 1 ಲಕ್ಷ ಅದೆಲ್ಲ ಏನು ಅವರೆಲ್ಲ ಹೇಳಿಕೆಗಳು ಅಷ್ಟೇ. ಅವು ಹೇಳಿ ಮುಂದೆ ಅವ್ರ ಆಸೆಗೆ ಏನಪ್ಪ ಅಂದ್ರೆ ಅದು ನಾವು ಇದು ಮಾಡೋಕೆ ಹೋಗ್ಬಾರ್ದು. ಈ ಸದ್ಯಕ್ಕೆ ಏನಪ್ಪ ಅಂದ್ರೆ ಮೋದಿಯವರೇ ಮುಂದಿನ ಪ್ರಧಾನಿ ಆಗ್ತಾರೆ.